ಮಂಡ್ಯ ಲೋಕಸಭಾ ಟಿಕೆಟ್ ಜೆಡಿಎಸ್ಗೆ ಫೈನಲ್. ಅಲರ್ಟ್ ಆದ ಜಿಲ್ಲೆಯ ಜೆಡಿಎಸ್ ಲೀಡರ್ಸ್. ಏನಾಗ್ತಾ ಇದೆ ಮಂಡ್ಯದಲ್ಲಿ? ಮಂಡ್ಯ ಅಂದರೆ ಇಂಡಿಯಾನೇ ತಿರುಗಿ ನೋಡುತ್ತೆ. ಅದರಲ್ಲೂ ಎಲೆಕ್ಷನ್ ಅಂತ ಬಂದುಬಿಟ್ರೆ ಮುಗೀತು. ರಣರೋಚಕ ಕದನ ಅಲ್ಲಿ ಏರ್ಪಡುತ್ತೆ. ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಆಗಿರಬಹುದು. ಈಗ ಅಲ್ಲಿಗೆ ಯಾರಪ್ಪ ಅಭ್ಯರ್ಥಿ? ಸಹಜವಾಗಿ ಕುತೂಹಲ ಇದ್ದೇ ಇದೆ. ಕೆಆರ್ಪೇಟೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹರಿಹರಪುರದ ದೇಗುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿಖಿಲ್ಗೆ ಕೆಆರ್ಪೇಟೆ ಶಾಸಕ ಮಂಜು ಮತ್ತು ಪುಟ್ಟರಾಜು ಸಾಥ್ ಕೊಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿಸಲು ಎಚ್ಡಿಕೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸೋತ ಜಾಗದಲ್ಲೇ ಮಗನನ್ನ ಮತ್ತೆ ಗೆಲ್ಲಿಸಬೇಕು ಅನ್ನೋದು ಮಾಸ್ಟರ್ ಪ್ಲಾನ್. ಮಂಡ್ಯ ಲೋಕಸಭಾ ಟಿಕೆಟ್ ಜೆಡಿಎಸ್ಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾರೂ ಕೂಡ ಇದುವರೆಗೂ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಬಿಜೆಪಿಯವರಾಗಲಿ ಅಥವಾ ಜೆಡಿಎಸ್ನವರಾಗಲಿ, ಹೌದು ನಾವು ಜೆಡಿಎಸ್ಗೆನೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾ ಇದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಜೆಡಿಎಸ್ ನಾಯಕರ ನಡೆ ಇದೆಯಲ್ಲ, ಬಹಳ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಥವಾ ಓಡಾಡ್ಕೊಂಡಿದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಜೆಡಿಎಸ್ನ ನಾಯಕರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ. ಸಹಜವಾಗಿ ಕುತೂಹಲ ಇದ್ದೇ ಇದೆ, ಮಂಡ್ಯ ಟಿಕೆಟ್ ಯಾರಿಗೆ ಅಂತ ಹೇಳಿ. ಈಗ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತ ಸುಮಲತಾ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಏನಾಗ್ತಾ ಇದೆ ಸದ್ಯಕ್ಕೆ? ಹೌದು ರಾಮ್, ಏನಂದ್ರೆ ಇದು ನಿಜವಾಗ್ಲೂ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಸುಮಲತಾ ಈಗಾಗಲೇ ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಮತ್ತೆ JP ನಡ್ಡಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು. ಬಂದ್ಮೇಲೆ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಅವ್ರೇನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ, ಅಕಸ್ಮಾತ್ ಬಿಜೆಪಿಯಿಂದಲೇ ಟಿಕೆಟ್ ತರ್ತಾರ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲಿತ್ತು. ಈಗ ಮತ್ತೆ ಏನು ಕುಮಾರಸ್ವಾಮಿ ಮತ್ತೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗಿದ್ ಬಂದ್ರು. ಬಂದಾದ್ಮೇಲೆ ಇವರು ಫುಲ್ ಆಕ್ಟಿವ್ ಆಗಿರೋದು ನೋಡಿದ್ರೆ JDSಗೆ ಏನಾದ್ರು ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಅನ್ನೋದು ಕೂಡ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಈಗಾಗಲೇ ಏನು ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸಗಳನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಇವತ್ತು ಕೂಡ ಕೆಆರ್ಪೇಟೆ ತಾಲೂಕಿನ ಹರಿಹರಪುರದಲ್ಲಿ ಒಂದು ದೇಗುಲ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇರುವಂತದ್ದು. ಈಗಾಗಲೇ ಅವ್ರಿಗೆ ಯಜು ಮತ್ತೆ ಮಾಜಿ ಸಚಿವ ಪುಟ್ಟರಾಜು ಅವರು ಕೂಡ ಸಾಥ್ ಕೊಡ್ತಾ ಇರುವಂತದ್ದು. ಇದೆಲ್ಲ ಗಮನಿಸಿದ್ರೆ ಇದು ಮಂಡ್ಯಕ್ಕೆ JDS ಟಿಕೆಟ್ ಫೈನಲ್ ಆಗಿದೆಯಾ, ಮೈತ್ರಿ ಅಭ್ಯರ್ಥಿಯಾಗಿ JDSನವರೇ ಬರ್ತಾರಾ ಅದು ಕೂಡ ಕುತೂಹಲ ಕೆರಳಿಸಿದ್ದಾನೆ ಹೇಳೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಕಡೆ ಸುಮಲತಾ ಫೈಟ್ ಮಾಡ್ತಾ ಇರುವಂತದ್ದು, ಮತ್ತೆ ಈ ಕಡೆ JDS ಅವರು ಕೂಡ ಫೈಟ್ ಮಾಡ್ತಾ ಇರುವಂತದ್ದು. JDS ಅವ್ರು ಏನಂದ್ರೆ ಮಂಡ್ಯ ಜಿಲ್ಲೆ ಭದ್ರಕೋಟೆ, ಆ ಭದ್ರಕೋಟೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ಆಗಲ್ಲ. ಇಲ್ಲಿ ಮಂಡ್ಯದಿಂದ JDS ಅಭ್ಯರ್ಥಿನೇ ಆಗಿರ್ಬೇಕು ಮೈತ್ರಿಲಿ ಅಂತಾನು ಕೂಡ ಅವ್ರು ಪಟ್ಟಿಡ್ದಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಸುಮಲತಾ ಅವರು ಕೂಡ ನಾನು ಮಂಡ್ಯದಿಂದನೇ ಸ್ಪರ್ಧೆ ಹೇಳ್ತಾರೆ. ಅವ್ರ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ JDS ತನಗೆ ಟಿಕೆಟ್ ಅಂತಾನು ಕೂಡ ಹೇಳ್ಕೊಳ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.